ಟೈಗರ್ ತಂಡದ 7 ಆಟಗಾರರಾಗಿ ಬರ್ತಾ ಇದ್ದಾರೆ. ಗೋಲ್ ಕೀಪರ್ ಆಗಿ ತರುಣ್, ಲೆಫ್ಟ್ ವಿಂಗ್ ಬ್ಯಾಕ್ ಶ್ರವಣ್, ರೈಟ್ ವಿಂಗ್ ಬ್ಯಾಕ್ ವಿಕಾಸ್, ಸೆಂಟರ್ ಡಿಫೆನ್ಸ್ ವಿನಯ್, ಸೆಂಟರ್ ಫಾರ್ವರ್ಡ್ ಅಲ್ಲಿ ಅಡಿಗೆಮನಿ, ಲೆಫ್ಟ್ ಫಾರ್ವರ್ಡ್ ಅಲ್ಲಿ ಪ್ರೇಮ್, ಸ್ಟ್ರೈಕರ್ ಆಗಿ ಬರ್ತಾ ಇದ್ದಾರೆ ಶ್ರೀಶೈಲ್ ಅವರು. ಒಂದು ಅದ್ಭುತವಾದಂತಹ ಯಂಗ್ಸ್ಟರ್ ಆಟಗಾರ ಅಂತ ಹೇಳುದು. ಎಲ್ಲ 20 ವರ್ಷದೊಳಗಿರುವಂತಹ ಆಟಗಾರರು ಭಾರಿ ಅದ್ಭುತ ಆಟದ ಪ್ರದರ್ಶನವನ್ನು ಮಾಡಬಹುದು ಅಂತೇಳಿ ನಿರೀಕ್ಷೆ ಇದೆ. ಎಲ್ಲರಲ್ಲೂ ಒಗ್ಗಟ್ಟು, ಸಮಾನತೆ, ಒಂದೇ ಸ್ಪೀಡು, ಒಂದೇ ಮೂಮೆಂಟಮ್ ಇದ್ರೆ ಸ್ಟ್ರೈಕರ್ ನಡುವೆ ಭಾರಿ ಅದ್ಭುತವಾದಂತಹ ಆಟದ ಪ್ರದರ್ಶನ ಆಗಬಹುದು. ಸ್ಟ್ರೈಕ್ ಡಿಫೆಂಡರ್ ಸರ್ವ್ ಆಗಿ ಬರ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ವಿಶ್ವ, ಆಕಾಶ್, ಸೆಂಟ್ರಲ್ ಚೇತನ್ ಭದ್ರಾಪುರ್, ಸೆಂಟರ್ ಡಿಫೆನ್ಸ್ ಅಲ್ಲಿ ಬರ್ತಾ ಇದ್ದಾರೆ ಅರ್ಜುನ್ ಬೆಲ್ವನ್ಕಿ, ವಿನಯ್ ಮತ್ತು ಬಸುಲಿಂಗಯ್ಯ. ಮತ್ತೆ ಸೆಂಟರ್ ಇಂದ ಚೇತನ್ ಭದ್ರಾಪುರ್ ಅವರು ಲೀಡ್ ಮಾಡೋ ಯತ್ನ. ಮತ್ತೆ ವಿನಯ್ ಅವರಿಂದ ಡ್ರಾಗ್ ಮಾಡೋ ಯತ್ನ. ಕ್ಲಿಯರ್ ಬರ್ತಾ ಇದೆ ವಿಕಾಸ್ ಅವರಿಂದ. ಅತ್ಯುತ್ತಮವಾದಂಥ ಪಾಸ್, ಒಂದು ವೇಳೆ ಬ್ಲಾಕ್ ಬರ್ತಾ ಇದೆ ಶ್ರವಣ್ ಅವರಿಂದ. ಮತ್ತೆ ಟಚ್ ಅಡಿಗೆ ಮನಿ ಅವರಿಂದ. ಮತ್ತೆ ಡ್ರಿಬಲ್ ನೋಡಿದ್ರೆ ಅಡಿಗೆ ಮನಿ, ಲಾಂಗ್ ರೇಂಜ್ ಶಾಟ್, ಔಟ್ ಆಫ್ ದ ಟಾರ್ಗೆಟ್. ಇಟ್ಸ್ ಅ ಕಾರ್ನರ್ ದೊರೀತಾ ಇದೆ ಸ್ಟ್ರೈಕರ್ ತಂಡದವರಿಗೆ. ಚೇತನ್ ಭದ್ರಾಪುರಿಂದ ಕಂಟ್ರೋಲ್ ಮಾಡೋ ಯತ್ನ. ಆಟದ ಭಾರಿ ಟಿಕ್ ಟಾಕ್ ಆಟಗಾರರು. ಒಂದು ರಾಂಗ್ ಪಾಸ್ ಬರ್ತಾ ಇದೆ, ಒಂದು ಅವಕಾಶ ಬಾರಿ ದೊರೀತಾ ಇದೆ. ಅಲೆ ಈ ಪರಿ ಡ್ರಿಬಲ್ ಮಾಡಿದ್ರೆ ಕೆಲಸ ಆಗಲ್ಲ. ಮತ್ತೆ ವಿನಯ್ ಅವರಿಂದ ಡ್ರಿಬಲ್ ಮಾಡೋ ಯತ್ನ. ಮತ್ತೆ ಈ ಬಾರಿ ದೊರೀತಾ ಇದೆ. ವಿಕಾಸ್ ಅಡಿಗೆ ಮನೆಯವರು ವಿಂಗಲ್ಲಿ ಹೋಗ್ತಾ ಇದ್ದಾರೆ. ಒಂದೊಳ್ಳೆ ಪಾಸ್, ಅಷ್ಟೇ ಕ್ಲಿಯರೆನ್ಸ್ ಬರ್ತಾ ಇದೆ. ಒಂದು ಡ್ರಿಬಲ್ ಮಾಡೋ ಯತ್ನ ಚೇತನ್ ಭದ್ರಾಪುರ್ ಅವರಿಂದ. ಚೇತನ್ ಮತ್ತೆ ರಾಂಗ್ ಪಾಸ್ ಬರ್ತಾ ಇದೆ. ಒಂದು ಲಾಂಗ್ ರೇಂಜ್ ಬಾಲ್, ಇಟ್ಸ್ ಅ ಕಾರ್ನರ್. ಕಮ್ಯುನಿಕೇಶನ್ ಮಿಸ್ಟೇಕ್ ಅಂತ ಹೇಳ್ಬೋದು ವಿನಯ್ ಮತ್ತು ತರುಣ್ ಅವರ ನಡುವೆ. KH ಪಾಟೀಲ್ ಫುಟ್ಬಾಲ್ ಲೀಗ್ ಸೀಸನ್ 2 ನ ರೋಚಕ ಪಂದ್ಯ ಅಂತ ಹೇಳ್ಬೋದು. ಯಾವುದೇ ಅವಕಾಶಗಳನ್ನು ನೀಡಿಕೊಳ್ತಾ ಇಲ್ಲ. ಭಾರಿ ಆಟಗಾರರನ್ನು ಹೊಂದಿದಂತ 2 ಡಿಫೆಂಡರ್ ಮತ್ತೆ ಚೇತನ್ ಅವರು ಚಾನ್ಸ್, ಬ್ಲಾಕ್ ವಿಕಾಸ್ ಅವರಿಂದ ಬರ್ತಾ ಇದೆ. ಭಾರಿ ಡೇಂಜರಸ್ ಟ್ಯಾಕ್ಲಿಂಗ್. ವಾಟ್ ಅ ಸ್ಲೈಡ್. ಇಟ್ಸ್ ಅ ಔಟ್ ಬೋ, ನೋ ಇಟ್ಸ್ ಅ ಫಾಲ್. ಐ ಥಿಂಕ್ ಇಟ್ಸ್ ಅ ಹ್ಯಾಂಡ್ ಬಾಲ್. ಎಸ್, ಭಾರಿ ಯಂಗ್ಸ್ಟರ್ ಇರುವಂಥ ಆಟಗಾರರು ಸ್ಟ್ರೈಕರ್ ಅಲ್ಲಿ. ಮತ್ತೆ ಬಸುಲಿಂಗ ಅವ್ರಿಗೆ ಒಂದು ಒಳ್ಳೆ ಚಾನ್ಸ್ ಈ ಬಾರಿ. ಒಳ್ಳೆ ಡ್ರಿಬಲ್, ಅಷ್ಟೇ ಇಟ್ಸ್ ಅ ಫಾಲ್ ಅಂತಾನೆ ಹೇಳ್ಬೋದು ಅಡಿಗೆ ಮನೆಯವರಿಂದ. ಮತ್ತೆ ಈಗ ಫ್ರೀ ಕಿಕ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಚೇತನ್ ಭದ್ರಾಪುರ್ ಅವರು. ಒಳ್ಳೆ ಆಟದ ಪ್ರದರ್ಶನ, ಲೀಡ್ ಮಾಡುವಂಥ ಆಟಗಾರ. ನಿನ್ನೆ ಬಂದಂಥ ಮುಖ್ಯ ಅತಿಥಿಯಾಗಿ ಬಂದಂಥ NS ಮಂಜು ಅವರ ಹತ್ರ ಟ್ರೈನಿಂಗ್ ಅನ್ನು ತೆಗೆದುಕೊಂಡಂಥ ಆಟಗಾರ. ಒಳ್ಳೆ ಟಚ್, ಒಳ್ಳೆ ಫಿನಿಶ್, ಅಷ್ಟೇ ಒಳ್ಳೆ ಗೋಲ್ ಕೀಪಿಂಗ್ ಪ್ರದರ್ಶನ ಬರ್ತಾ ಇದೆ ತರುಣ್ ಅವರಿಂದ. ಮತ್ತೆ ಚೇತನ್ ಬಸ್ ಅವರಿಂದ ಡ್ರಿಬ್ಲಿಂಗ್ ಮಾಡೋತನ. ಒಳ್ಳೆ ಪಾಸ್ ಬರ್ತಾ ಇದೆ ಈ ಬಾರಿ ಆಂಗಲ್. ಅಷ್ಟೇ ಒಳ್ಳೆ ಡಿಫೆನ್ಸ್ ಬರ್ತಾ ಇದೆ ಅರ್ಜುನ್ ಅವರಿಂದ. ಒಳ್ಳೆ ಡಿಫೆನ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ವಿಕಾಸ್ ಟು ವಿನಯ್. ಮತ್ತೆ ಟೀಮ್ ಬಿಲ್ಡ್ ಮಾಡೋ ಯತ್ನ ಸೆಂಟರ್ ಡಿಫೆನ್ಸಿಗೆ ಬಾಲ್ ಹಾಕಿದ್ದಾರೆ. ಸೆಂಟರ್ ಡಿಫೆನ್ಸಿಂದ ಮೊಮೆಂಟಮ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ವಿನಾಯಕ್ ಅವರು. ಮತ್ತೆ ವಿನಯ್ ಟು ವಿಕಾಸ್, ರೈಟ್ ಡಿಫೆನ್ಸ್ ಬ್ಯಾಕ್
ಮತ್ತೆ ವಿಕಾಸ್ ಅವರಿಂದ ಡ್ರಿಬಲ್ ಮಾಡೋ ಯತ್ನ, ಬ್ಲಾಕ್ ಬರ್ತಾ ಇದೆ. ಒಂದು ವೇಳೆ ಪಾಸ್ ಹಾಕ ವಿಶ್ವ ಅವರಿಗೆ, ವಿಶ್ವ ಅವರಿಂದ ಮತ್ತೆ ಸಪೋರ್ಟ್, ವಿನಯ್ ಅವರಿಂದ ರಾಂಗ್ ಪಾಸ್ ಅಂತ ಹೇಳ್ಬೋದು. ಕ್ಲಿಯರೆನ್ಸ್ ಮಾಡೋ ಯತ್ನದಲ್ಲಿ ಶ್ರವಣ್ ಅವರಿಂದ ಬಾಡಿ ಶೀಲ್ಡ್ ಮಾಡೋ ಯತ್ನ. ಮತ್ತೆ ಚೇತನ್ ಭದ್ರಪುರ ಅವ್ರಿಗೆ ಚಾನ್ಸ್, ವಿನಯ್ ಅವರಿಗೆ ಚಾನ್ಸ್. ವಿನಯ್ ಅವರು ಏನೋ ಮಾಡಕ್ಕೆ ಹೋದ್ರು, ಪ್ಲೇ ಆನ್ ಅಂತಿದ್ದಾರೆ. ಮತ್ತೆ ಅಡಿಗೆ ಮನೆಯವರಿಂದ ಈ ಬಾರಿ ಬಾಡಿ ಬ್ಲಾಕ್ ಮಾಡಾಯ್ತನ. ಇಟ್ಸ್ ಅ ಬಾಡಿ ಬ್ಲಾಕ್, ಇಟ್ಸ್ ಅ ಬಾಪರ್ ಇರ್ತಾ ಇದ್ದಾರೆ. ಇಟ್ಸ್ ಅ ಫಾಲ್, ನೋ ಬಿಹೈಂಡ್ ಟ್ಯಾಕಲ್. ಯಾವ ಪುಷ್ ಯುವರ್ ಶೋಲ್ಡರ್. ಭುಜಬಲದಿಂದ ಪರಾಕ್ರಮ ಮಾತ್ರ ತೋರಿಸಬೇಕು, ಕೈಯಿಂದ ಇಲ್ಲ. ಶೋಲ್ಡರ್ ಪುಷ್ ಅವೈಲೇಬಲ್ ಇದೆ ಫುಟ್ಬಾಲಲ್ಲಿ. ಭಾರಿ ಅದ್ಭುತವಾದಂಥ ಲೀಡ್ ಮಾಡ್ತಾ ಇದ್ದಾರೆ. ಮತ್ತೆ ವಿನಯ್ ಅವರಿಂದ ಗಡ್ಬಡಿ ವಿನಯ್ ಮತ್ತೆ ವಿನಯ್ ಟು ಆಕಾಶ್ ಅವರಿಂದ ರಾಂಗ್ ಪಾಸ್ ಅಡಿಗೆ ಮನೆಯವರಿಗೆ. ಎಷ್ಟು ನಿಧಾನ ನೋಡ್ರಿ ಅಡಿಗೆ ಮನೆ, ಒಳ್ಳೆ ಪಾಸಸ್ಗಳನ್ನ ಆಡುವಂಥ ಆಟಗಾರ, ಅಷ್ಟೇ ಒಳ್ಳೆ ಡ್ರಿಬಲ್. ಮತ್ತೆ ಆಕಾಶ್ ಬಶ್ ಅವರಿಂದ ಡ್ರಿಬ್ಲಿಂಗ್ ಮಾಡೋತನ, ಒಳ್ಳೆ ಪಾಸ್. ವಿಕಾಸ್ ಭಾರಿ ಸ್ಲೈಡ್. ಕೇವಲ 17 ವರ್ಷದ ಆಟಗಾರ ವಿಕಾಸ್ ಅವರಿಂದ ಬರ್ತಾ ಇದೆ. ಪವರ್ಫುಲ್ ಸ್ಟ್ರೈಕ್, ಅದರ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಒಂದು ರಾಂಗ್ ಪಾಸ್ ಬರ್ತಾ ಇದೆ. ಈ ಬಾರಿ ಮೊಮೆಂಟ್ ಅನ್ನು ಪಡ್ಕೊಳ್ತಾರೆ ಅಡಿಗೆ ಮನೆಯವರು ವಿಂಗಿಂದ ಎತ್ತಾ ಇದ್ದಾರೆ. ಒಳಗಡೆ ಹೋಗತ್ತನ ಬಾಡಿ ಫೇಕ್. ನೋ ತಮ್ಮ, ಜಗವೆಲ್ಲ ಕರಿತಾ ಇದೆ ಮುಂದೆ ಬಂದು ಆಡಂತೇಳಿ, ಯಾಕಪ್ಪ ನೀ ಹಿಂದಿಂದ ತುಳ್ತೀಯ? ಭಾರಿ ಸ್ಪೀಡ್ ಇರುವಂಥ ಆಟಗಾರ ಅಡಿಗೆ ಮನಿ, ಜರ್ಸಿ ನಂಬರ್ 23. ಬಿಟ್ರೆ ಎಲ್ಲಿ ಯಾವ ಅಡಿಗೆ ಮನೆಯಲ್ಲಿ ಎಲ್ಲಿ ಹೋಗ್ತಾನೆ ಏನ ಮಾಡ್ತಾನೆ ಹೇಳಕ್ಕಾಗಲ್ಲ. ಒಂದು ಲಾಂಗ್ ರೇಂಜ್ ಕೋನ್ರಿ ಅವನೇ. ಓ ವಿಕಾಸ ಭಾರಿ ಡೇಂಜರಸ್ ಶಾಟ್, ಅಷ್ಟೇ ಒಳ್ಳೆ ಸೇವ್ ಬರ್ತದೆ ಮಿಸ್ಟರ್ ಚಿನ್ಮಯ್ ಅವರಿಂದ. ಮತ್ತೆ ಶ್ರವಣ್, ಭಾರಿ ಆಟಗಾರ ಶ್ರವಣ್ ಅವರು ಕೂಡ. ಒಂದೊಳ್ಳೆ ಅವಕಾಶ ಹಿಡಿದು ಹೊಡೆದ್ರು ಕೂಡ. ಮತ್ತೆ ಟೀಮ್ ಬಿಲ್ಡ್ ಮಾಡೋತನ ವಿನಾಯಕ್ ಅವರಿಂದ ಸೆಂಟ್ರಲ್ ಡಿಫೆನ್ಸಿಂದ ಸೆಂಡನ ಈಗ ರೈಟ್ ವಿಂಗ್ ಬ್ಯಾಕ್ ಮೂವ್ ಮಾಡ್ತಾ ಇದ್ದಾರೆ. ವಿಕಾಸ್ ಡ್ರಿಬಲ್ ಮಾಡೋತನ, ವಿಕಾಸ್ ಅವರಿಂದ ಒಳ್ಳೆ ಡ್ರಿಬಲ್. ವಿಕಾಸ್ ಟು ಪ್ರೇಮ್, ಮತ್ತೊಂದು ಲಾಂಗ್ ರೇಂಜ್ ಬಾಲ್. ಬಟ್ ವಿಶ್ವ ಅವರು ಇರದೇ ಇರೋ ಕಾರಣ ಒಳ್ಳೆ ಬಾಲ್ ಅನ್ನು ವಿನ್ ಆಗಿದ್ದಾರೆ. ಚೇತನ್ ಭದ್ರಪುರ ಅವರಿಗೆ ಚಾನ್ಸ್. ಮತ್ತೆ ಸಪೋರ್ಟ್ ಕೊಯ್ತಾನ. ಈ ಬಾರಿ ವಿನಯ್ ಅವರು ನುಗ್ತಾ ಇದ್ದಾರೆ, ಯಾವುದೇ ಸಪೋರ್ಟ್. ಮತ್ತೆ ಅಡಿಗೆ ಮನೆಯವರು ಅಲ್ಲಿ ಒಳ್ಳೆ ಡಿಫೆನ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ಅಡಿಗೆ ಮನೆ ಟು ವಿಕಾಸ್ ಶ್ರೀಶೈಲ್ ಅವರಿಂದ ಬರ್ತಾ ಇದೆ. ಅನ್ಕಂಟ್ರೋಲ್ ಆದರು. ಒಂದು ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳುತ್ತಾನ ಬಸ್ ಅವರಿಂದ. ಮತ್ತೊಂದು ಕ್ಲಿಯರ್ ಮಾಡೋತನ. ಈ ಬಾರಿ ಪ್ರೇಮ್ ಅವರಿಂದ ಬರ್ತಾ ಇದೆ. ಪ್ರೇಮ್ ಟು ಶ್ರೀಶೈಲ್, ಒಳ್ಳೆ ಡಿಫೆನ್ಸ್ ಅಂತಾನೆ ಹೇಳ್ಬೋದು. ಈ ಬಾರಿ ಅಡಿಗೆ ಮನೆಯವರಿಗೆ ದೊರೀತಾ ಇದೆ. ಬಾರಿ ಫೇಕ್ ಇರುವಂಥ ಆಟಗಾರ, ಔಟ್ ಆಫ್ ದ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ತುಂಬ ಡೇಂಜರಸ್ ಆಟಗಾರ, ಒಂದು ಕಡೆ ನಿಲ್ಲಲ್ಲ, ಕಾಲುಗಳು ನಿಲ್ತಾ ಇಲ್ಲ, ಕೈಗಳು ನಿಲ್ತಾ ಇಲ್ಲ. ಮತ್ತೆ ವಿಶ್ವ ಮತ್ತೆ ಬಸು ಗೇಮನ್ನು ಸ್ಲೋ ಮಾಡೋತನ. ಮೊಮೆಂಟಮ್ ಸಿಗ್ತಾ ಇದೆ, ಪಡ್ಕೊಳ್ತಾ ಇಲ್ಲ. ಒಂದು ಲಾಂಗ್ ರೇಂಜ್ ಬಾಲ್, ಇಟ್ಸ್ ಅ ಹ್ಯಾಂಡ್ ಬಾಲ್. ಅದ್ಭುತವಾದಂಥ ಶಾಟ್, ಅಷ್ಟೇ ಒಳ್ಳೆ ಸೇವ್ ಬರ್ತಾ ಇದೆ. ಶ್ರವಣ್ ಅವರಿಂದ ಕೂಡ ರಿಬೌಂಡಿಂಗ್ ಡಿಫೆನ್ಸ್ ಬರ್ತಾ ಇದೆ.
ಮತ್ತೊಂದು ಒಳ್ಳೆ ಡಿಫೆನ್ಸ್. ಚೆಂಡನ್ನು ಲೈನ್ ಮೇಲೆ ಮತ್ತು ಲೈನ್ ಹೊರಗಡೆ ಇಟ್ಟು ಆಡ್ಬೋದು, ಆದರೆ ಒಳಗಡೆ ಇಟ್ಟು ಆಡೋ ಹಾಗಿಲ್ಲ. ಮತ್ತೊಂದು ಡಿಫೆನ್ಸ್ ಬರ್ತಾ ಇದೆ, ಸ್ಲೈಡಿಂಗ್ ಡಿಫೆನ್ಸ್ ಬರ್ತಾ ಇದೆ ಶ್ರವಣ್ ಅವರಿಂದ. ಮತ್ತೆ ಚೆಕ್ ಆಗಿದೆ, ಮತ್ತೆ ಕಾರ್ನರ್ ಬರ್ತಾ ಇದೆ. ಒಂದೊಳ್ಳೆ ಅವಕಾಶ, ಭಾರಿ ಹೆಡಿಂಗ್ನ ಅವಕಾಶ, ಮೊಮೆಂಟಮನ್ನು ಪಡೆದುಕೊಂಡಿದ್ರು, ಬಟ್ ಟಾರ್ಗೆಟಲ್ಲಿ ಇಡೋಕ್ಕಾಗಲಿಲ್ಲ. ಮತ್ತೆ ವಿನಾಯಕ್ ಅವರಿಂದ ಅದ್ಭುತವಾದಂತಹ ಸೇವ್ ಬರ್ತಾ ಇದೆ ಚಿನ್ಮಯ್ ಅವರಿಂದ. ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ ಅರ್ಜುನ್ ಅವರಿಂದ, ಅರ್ಜುನ್ ಬೆಲ್ವಲಿಂಕಿ ಅವರಿಂದ. ಯಾವುದೇ ರಿಸ್ಕ್ ಪ್ಲೇ ಆಡ್ತಾ ಇಲ್ಲ. ಮತ್ತೊಂದು ಒಳ್ಳೆ ಹೆಡ್ ಅಂತಾನೆ ಹೇಳ್ಬೋದು ಶ್ರವಣ ಅವರಿಂದ. ಲಾಂಗ್ ರೇಂಜ್ ಶಾಟ್ ತೆಗೆದುಕೊಳ್ಳೋತನ ಅಷ್ಟೇ ಒಳ್ಳೆ ಡಿಫೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಡಿಫೆಂಡರ್ ತಂಡದ ಆಟಗಾರರು, ಯಾವುದೇ ಅವಕಾಶಗಳನ್ನು ನೀಡ್ತಾ ಇಲ್ಲ. ಮತ್ತೆ ವಿನಯ್ ಟು ವಿಕಾಸ್. ಅಯ್ಯೋ ನೋನು ವಿನಯ್, ಓಯ್ ಪ್ಲೇ ಆನ್. ಯಾಕಪ್ಪ ನಂಬರ್ 17 ಪ್ಲೇ ಕೂಲ್. ನಿಂದ ಆಟ ಚೆನ್ನಾಗಿದೆ ಕಣೋ. ಜೀವನದಲ್ಲಿ ಆಟದ ಮೇಲೆ ಗಮನ ಇರಲಿ, ಬದುಕಿನ ಮೇಲೆ ಬೇಡ. ಬದುಕಿನ ಮೇಲೆ ಹೊರಗಡೆ ಮಾಡೋಣ, ಆಟದ ಮೇಲೆ ಗಮನ ಇರಲಿ. ಪ್ರೇಮ್ ಒಳ್ಳೆ ಆಟದ ಪ್ರದರ್ಶನ, ಅನಾವಶ್ಯಕ. ಪ್ರೇಮ್ ಅವ್ರಿಗೆ ಆಟದ ಮೇಲೆ ಪ್ರೀತಿ ಇರಲಿ, ಆಟಗಾರನ ಮೇಲೆ ಅಲ್ಲ. ಮತ್ತೊಂದು ಒಳ್ಳೆ ಪಾಸಿ, ಬಾರಿ ಮೂಮೆಂಟ್ ಅನ್ಬಿಡ್ತು. ಮತ್ತೆ ಅಡಿಗೆ ಬನ್ನೂರು ಬಾರಿ ಫೀಕ್ ಪಾಪ. ಅಲ್ಲೇ ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ ಶ್ರವಣ್ ಅವರಿಂದ. ಅತ್ಯುತ್ತಮವಾದಂಥ ಡಿಫೆನ್ಸಿವ್ ಮೇಂಟೈನ್ ಮಾಡೋತನ. ಒಳ್ಳೆ ಚೆಸ್ಟಿಂದ ಬಾಲನ್ನು ಪಾಸ್ ಹಾಕೋತನ ಡಿಫೆಂಡರಿಂದ. ಮೊಮೆಂಟಮನ್ನು ಪಡೆದುಕೊಳ್ತಾ ಇಲ್ಲ ಡಿಫೆಂಡರ್ ಆಟಗಾರರಿಂದ. ಮತ್ತೆ ವಿಕಾಸ್ ಅವ್ರಿಗೆ ಒಳ್ಳೆ ಚಾನ್ಸ್, ಲಾಂಗ್ ರೇಂಜ್ ಶೂಟರ್ ತೆಗೆದುಕೊಳ್ಳೋದನ್ನ ಆಪ್ಷನ್ಗಾಗಿ ಹುಡುಕ್ತಾ ಇದ್ರು. ಅತ್ಯುತ್ತಮವಾದಂಥ ಸೇವ್ ಅಂತಾನೆ ಹೇಳ್ಬೋದು. ಒಂದು ಮಿಸ್ಟೇಕ್ ಆಗಿದೆ, ಒಳ್ಳೆ ಬಾಡಿ ಬ್ಲಾಕ್ ಅಂತಾನೆ ಹೇಳ್ಬೋದು. ಗುಡ್ ಬಾಡಿ ಬ್ಲಾಕ್ ಬರ್ತಾ ಇದೆ ಡಿಫೆಂಡರ್ ತಂಡದಿಂದ. ಮತ್ತೆ ಶ್ರೀಶೈಲ್ ಅವರೀಗ ಬಾಲನ್ನು ಮೊಮೆಂಟಮ್ ಪಡೆದುಕೊಂಡು ಬರ್ತಾ ಇದ್ದಾರೆ. ಒಂದು ಒಳ್ಳೆ 1-2 ಆಡೋ ಯತ್ನ, ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ ವಿನಯ್ ಅವರಿಂದ. ಮತ್ತೊಂದು ಒಳ್ಳೆ ಟಿಕ್ ಟಾಕ್ ಆಡೋ ಯತ್ನ, ಮತ್ತೆ ರಾಂಗ್ ಪಾಸ್, ಅವಸರದ ಆಟ. ಈ ಬಾರಿ ದೊರೆತಾ ಇದೆ ಪ್ರೇಮ್ ಅವ್ರಿಗೆ. ಒಳ್ಳೆ ಗೋಲ್ ಕೀಪಿಂಗ್ ಪ್ರದರ್ಶನ ಬರ್ತಾ ಇದೆ ಚಿನ್ಮಯ್. ಒಳ್ಳೆ ಕಂಟ್ರೋಲ್ ಬರ್ತಾ ಇದೆ. ಸಪೋರ್ಟ್ ಸ್ಟಾಪ್ ಅನ್ನು ಹುಡುಕೊಳ್ತಾ ಇದ್ದಾರೆ. ಮತ್ತೆ ಸಪೋರ್ಟ್ ಬಂದಿಲ್ಲ ಬಸ್ ಅವರು. ಅತ್ಯುತ್ತಮವಾದಂಥ ಶೀಲ್ಡ್ ಅಂತಾನೆ ಹೇಳ್ಬೋದು ಅರ್ಜುನ್ ಅವರಿಂದ. ಒಳ್ಳೆ ಪಾಸ್, ವಾಟೆ ಪ್ಲೇ, ಒಳ್ಳೆ ಅದ್ಭುತ ಆಟ ಅರ್ಜುನ್ ಬಾಲ್ಮನ್ಕಿ ಅವರಿಂದ ಬರ್ತಾ ಇದೆ.
ಗೇಮನ್ನು ಸ್ಲೋ ಮಾಡಾಯ್ತನ. ತಿರುಗಿ ಹೊಡಿತಾರ, ಕಾದು ನೋಡೋಣ. ಇಷ್ಟು ಸ್ಪೀಡ್ದ ಆಟ, ತುಂಬ ಸ್ಪೀಡ್ ಆಯ್ತು ಅನ್ಸುತ್ತೆ ಟಿಕ್ ಟಾಕಲ್ಲಿ. ಮತ್ತೊಂದು ಲಾಂಗ್ ರೇಂಜ್ ಬಾಲ್, ಪ್ಲೇ ಆನ್ ಇದೆ. ಮತ್ತೊಂದು ಕಂಟ್ರೋಲ್ಡ್. ಒಳ್ಳೆ ಪಾಸ್ ಅಂತ ಹೇಳ್ಬೋದು. ಮೊಮೆಂಟಮ್ ಶಿಫ್ಟ್ ಮಾಡ್ಕೊಳ್ಳೋ ಈ ಬಾರಿ 3v2 ಆಗ್ತಾ ಇದೆ. ಲಾಂಗ್ ರೇಂಜ್ ಶಾಟ್, ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಒಳ್ಳೆ ಡಿಫೆನ್ಸ್ ಈ ಬಾರಿ. ವಾಟೆ ಪಾಸ್ ಈ ಬಾರಿ. ಆಕಾಶ್ ಒಳ್ಳೆ ಚಾನ್ಸ್, ಮತ್ತೆ ಆಪ್ಷನ್ ಅನ್ನು ಹುಡುಕೊಳ್ತಾ ಇದ್ದಾರೆ. ಎಷ್ಟು ಆಪ್ಷನ್, ಡಿ ಅಲ್ಲಿ ಆಪ್ಷನ್. ಒಳ್ಳೆ ಫೇಕ್, ಅದ್ಭುತ ಆಟದ ಪ್ರದರ್ಶನ. ಈ ಬಾರಿ ಬಸ್ ಅವರಿಗೆ ಚಾನ್ಸ್, ಔಟ್ ಆಫ್ ದ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಓ, ಶೂಸ್ ಸ್ಲೈಡ್ ಆಯ್ತು. ಎಸ್ ಸಬ್ ಆಗಿದ್ದಾರೆ. ಲಾಂಗ್ ರೇಂಜ್ ಶಾಟ್ ತೆಗೆದುಕೊಳ್ಳೈತನ. ಕಾರ್ನರ್ ಅಂತಾನೆ ಹೇಳ್ಬೋದು. ಮೊದಲನೇ ಹಾಫ್ ಮುಕ್ತ ಆಗ್ತಾ ಇದೆ. 0-0 ಮುನ್ನಡೆ ಪಡೆದುಕೊಳ್ತಾ ಇದೆ.
ಟೂನ ಪಂದ್ಯಾಟಗಳು ಡಾಕ್ಟರ್ಸ್ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ಸ್ ಒಳಗಡೆ ಬರಬೇಕು. ಅದೇ ರೀತಿಯಾಗಿ ಇನ್ನೋರ್ವ ರೆಫ್ರಿ ಆದಂಥ ಇಯಾಮ್ ಅವರು ಕೂಡ ನ್ಯಾಷನಲ್ ರೆಫ್ರಿ. ಅದೇ ರೀತಿಯಾಗಿ ಅಕ್ರಮ್ ಅವರು ಕ್ಲಾಸ್ 1 ರೆಫ್ರಿ. ಹೀಗೆ 4 ಅದ್ಭುತವಾದಂಥ ರೆಫ್ರಿಯಲ್ಲಿ ಉನ್ನತವಾದಂಥ ಎಕ್ಸಾಮ್ಗಳನ್ನು ಬರೆದು ಪಾಸಾಗಿ ಇವತ್ತು ರಾಜ್ಯದ ರಾಷ್ಟ್ರಮಟ್ಟದಲ್ಲಿ ಹೆಸರುಗಳನ್ನು ಮಾಡಿದಂಥ 4 ರೆಫ್ರಿಗಳು ಇವತ್ತು KH ಪಾಟೀಲ್ ಫುಟ್ಬಾಲ್ ಲೀಗ್ ಸೀಸನ್ 2ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ ಅದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಅತ್ಯುತ್ತಮವಾದಂಥ ಸ್ಲೈಡ್ ಬರ್ತಾ ಇದೆ ಪ್ರೇಮ್ ಅವರಿಂದ. ಬರಲೇ ಜೋರಾದ ಚಪಾಳೆ ಕಡಿಮೆ ಆಗಬಾರ್ದು. ಯಾವುದೇ ಕಾರಣಕ್ಕೂ ಪಿಪಿಗಳು ಕಾಣ್ತಾ ಇಲ್ಲ. ಮಾಫಿ ನೈ ಕರೆಂಗೆ ಪಿಪಿ ಸೆ. ಹೌದು ಲಿಯಾ ಬಬ್ಬಬ್ಬಬ್ಬಾ. ಸ್ಟ್ರೈಕರ್ ನಡುವೆ ನಡೀತಾ ಇದೆ ರೋಚಕ ಪಂದ್ಯ. ಮತ್ತೆ ಪ್ರೇಮ್ 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 ಟು ಶ್ರೀಶೈಲ್ ಟು ಲಾಂಗ್ ರೇಂಜ್. ಇನ್ನು ಏನು ಆಗಿಲ್ಲ, ಏನಾದರೂ ಹೇಳಕ್ಕಾಗಲ್ಲ. ಆದರೆ ಏನಾದರೂ ಒಂದು ಹಾಗೆ ಆಗತ್ತೆ. ಯಾಕಂದ್ರೆ ಇದು KH ಪಾಟೀಲ್ ಫುಟ್ಬಾಲ್ ಲೀಗ್ ಸೀಸನ್ 2. ಒಂದು ಲಾಂಗ್ ರೇಂಜ್ ಬಾಲ್ ಹಾಕೋಯ್ತನ. ಮತ್ತೆ ಒಂದು ಅನ್ಕಂಟ್ರೋಲ್ಡ್ ಅಂತಾನೆ ಹೇಳ್ಬೋದು. ರೋಚಕ ಪಂದ್ಯ. ಇನ್ನು ಇದಾದ ನಂತರದಲ್ಲಿ ಕೂಡ ಮತ್ತೆ ಕಿಕ್ಕರ್ಸ್ ಮತ್ತು ಸ್ಕೈಲೈನ್ ನಡುವೆ ರೋಚಕ ಪಂದ್ಯ ಇದೆ. ಈ ದಿನದ 6ನೇ ಪಂದ್ಯ ಕೂಡ ಸಾಗ್ತಾ ಇದೆ. ಒಂದು ಒಳ್ಳೆ ಅವಕಾಶ ಬಸ್ಸವರೆಗೂ. ಅಷ್ಟು ಒಳ್ಳೆ ಡಿಫೆನ್ಸಿವ್ ಬರ್ತದೆ. ಇಲ್ಲಿ ಓಡ್ತಾ ಆಡ್ತಾ ಇದ್ದಾರಪ್ಪ ಪ್ರೇಮ್ ಅವರು. ಭಾರಿ ಆಟದ ಪ್ರದರ್ಶನ. ಮತ್ತೆ ಒಂದು ಕಾರ್ನರ್ ದೊರೀತಾ ಇದೆ ಡಿಫೆಂಡರ್ ತಂಡಕ್ಕೆ. ನಾಳಿನ ಪಂದ್ಯಾಟಗಳು ಹೀಗಿದೆ. ಒಳ್ಳೆ ಅವಕಾಶ. ಒಂದು ರಿಸ್ಕಿ ಪ್ಲೇ ಅಂತಾನೆ ಹೇಳ್ಬೋದು. ಥ್ರೂ ಬಾಲ್ ಅನ್ಕಂಟ್ರೋಲ್ ಆಗ್ತಾ ಇದ್ದಾರೆ. ನಾಳಿನ ಪಂದ್ಯಾಟಗಳು ಹೀಗಿದೆ. ಮೊದಲನೇ ಪಂದ್ಯ ಟರ್ಮಿನೇಟರ್ ಮತ್ತು ಸ್ಟ್ರೈಕರ್ ನಡುವೆ. 2ನೇ ಪಂದ್ಯ ವಾರಿಯರ್ಸ್ ರೆಬಲ್. 3ನೇ ಪಂದ್ಯ ಕಾಂಕರ್ಸ್ ಮತ್ತು ಅನ್ಬಿಟೇಬಲ್. ಅಡಿಗೆ ಮನೆಯವರಿಗೆ ದೊರೀತಾ ಇದೆ KH ಪಾಟೀಲ್ ಅಡಿಗೆ ಮನಿ. ಅಡಿಗೆ ನಾನು ಹೇಳಿದ್ದೆ ನೀವು ಅಡಿಗೆ ಮನೆಗೆ ಬಿಡಬೇಡಿ. ಅವನು ಭಾಳ ಡೇಂಜರು. ಯಾವ ಮನೆಯಲ್ಲಿ ಹೋಗ್ತಾನೆ, ಆ್ಯಕ್ಚುಲಿ ಅವ್ರ ಮನೆಯಲ್ಲಿರೋ ಅಡಿಗೆ ಮನೆಗೆ ಹೋಗಲ್ಲ ಅವನು. ಪಕ್ಕದ ಮನೆಯಲ್ಲಿರೋ ಅಡಿಗೆ ಮನೆಗೆ ಹೋಗ್ತಾನೆ ಅವನು. ಅಡಿಗೆ ಮನೆಯೇ ಡೇಂಜರು. ತುಂಬ ಡೇಂಜರ್ ಆಟಗಾರ. ಅದ್ಭುತವಾದಂಥ ಸ್ಟ್ರೈಕ್ ಹತ್ರ ಗೋಲ್ ಕೀಪರನ್ನು ಫೇಕ್ ಮಾಡಿ ಒಂದು 0 ಮುನ್ನಡೆ ಪಡೆದುಕೊಳ್ತಾ ಇದೆ ಸ್ಟ್ರೈಕರ್ ತಂಡದವರು. ಮತ್ತೊಂದು ಅವಕಾಶ ಈ ಬಾರಿ ಪ್ರೇಮ್ ಅವರಿಗೆ. ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಮತ್ತೊಂದು ಫಾಲ್. ಈಗಾಗಲೇ ಒಂದು ಯೆಲ್ಲೋ ಕಾರ್ಡ್ ಅನ್ನು ತೆಗೆದುಕೊಂಡಿದ್ದಾರೆ ಪ್ರೇಮ್ ಅವರು. ಭಾರಿ ಆಟದ ಪ್ರದರ್ಶನ ಬರ್ತಾ ಇದೆ ಸ್ಟ್ರೈಕರ್ ನಡುವೆ. ಮತ್ತೆ ವಿನಾಯಕ್ ಅವರು ಒಳ್ಳೆ ಹೆಡ್ಡಿಂಗ್ ಅಂತಾನೆ ಹೇಳ್ಬೋದು. ಒಂದು ಲಾಂಗ್ ರೇಂಜ್ ಶಾಟ್ ತೆಗೆದುಕೊಳ್ಳುತ್ತಾನೆ ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು ಬಸ್ಸು ಅವರಿಂದ. ಮತ್ತೊಂದು ಒಳ್ಳೆ ಪಾಸ್. ಸ್ಲೈಡ್ ಮಾಡೋತನ ಫೇಕ್ ಓವರ್ ಮಾಡಿ ಶ್ರೀಶೈಲ್ ಅವರಿಗೆ ಹಾಕಿದ್ದಾರೆ. ಮತ್ತೆ ಅಡಿಗೆ ಮನಿ ಮತ್ತೆ ಒಂದು ಡೇಂಜರ್ ಮೈನಸ್ ಪಾಸ್. ಭಾರಿ ಆಟದ ಪ್ರದರ್ಶನ. ನಾಳಿನ ಮ್ಯಾಚ್ಗಳು ಸ್ಕೈಲೈನ್ ಮತ್ತು ಹಸ್ಲರ್ಸ್ ನಡುವೆ, ಡಿಫೆಂಡರ್ ಮತ್ತು ಅವೆಂಜರ್ ನಡುವೆ. ಒಳ್ಳೆ ಅವಕಾಶ ವಿಕಾಸ್ ಅವರಿಗೆ. ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು. ಕೊನೆಯ ಮ್ಯಾಚ್ ಮಾಸ್ಟರ್ ಮತ್ತು ಕಿಕ್ಕರ್ಸ್ ನಡುವೆ. ಒಟ್ಟು 5 ಪಂದ್ಯಗಳು ಇರುತ್ತೆ. ಸರಿಯಾಗಿ 5 ಗಂಟೆಗೆ ಪ್ರಾರಂಭವಾಗ್ತದೆ. ಮತ್ತೊಂದು ಲಾಂಗ್ ರೇಂಜ್ ಶಾಟ್. ಈ ಬಾರಿ ಚೇತನ್ ಅವರಿಗೆ ಒಂದು ಒಳ್ಳೆ ಅವಕಾಶ. ಲಾಂಗ್ ರೇಂಜ್ ತೆಗೆದುಕೊಳ್ತಾರೆ. ಕಾದು ನೋಡೋಣ.
ಭಾರಿ ಆಟದ ಪ್ರದರ್ಶನ. ಲಾಂಗ್ ರೇಂಜ್ ಶಾಟ್ ತೆಗೆದುಕೊಳ್ಳೋತ್ನ ಅನ್ಕಂಟ್ರೋಲ್ಡ್ ಆದರು ವಿಶ್ವ ಅವರು. ಮತ್ತೊಂದು ಔಟ್ ಆಫ್ ದ ಟಾರ್ಗೆಟ್ ಅಂತ ನಿಧಾನಗತಿ ಆಟದ ಪ್ರದರ್ಶನ ಮಾಡ್ತಾರೆ. ಭಾರಿ ಆಟದ ಪ್ರದರ್ಶನ ಕಂಡುಕೊಳ್ತಾ ಇದ್ದಾರೆ ಎರಡು ತಂಡದಿಂದ. ಬಸ್ ಅವರಿಂದ ಅನ್ಕಂಟ್ರೋಲ್ಡ್. ಒಳ್ಳೆ ಪಾಸ್ ಬರ್ತಾ ಇದೆ ಶ್ರವಣದಿಂದ. ಒಳ್ಳೆ ಡ್ರಿಬ್ಲಿಂಗ್. ಮತ್ತೊಂದು ಒಳ್ಳೆ ಟಿಕ್ ಟಾಕ್ ಆಡೋತನ. ಅಷ್ಟೇ ಒಳ್ಳೆ ಡಿಫೆನ್ಸ್ ಅಂತ ಹೇಳ್ಬೋದು ಚಿನ್ಮಯ್ ಅವರಿಂದ. ಮತ್ತೆ ಟಿಕ್ ಟಾಕ್ ಪ್ರಾರಂಭ ಮಾಡೋಯ್ತನ. ಒಳ್ಳೆ ಪಾಸ್. ಒಳ್ಳೆ ಸೇವ್ ಚಿನ್ಮಯ್ ಅವರಿಂದ. ಅದ್ಭುತವಾದಂತಹ ಸೇವ್ ಅಂತಾನೆ ಹೇಳ್ಬೋದು. ಮತ್ತೆ ಆಪ್ಷನ್ಗಳ ಹುಡ್ಕೋಯ್ತಾನೆ ಅಡಿಗೆ ಮನೆಯವ್ರದ್ದು. ಮತ್ತೆ ಈ ಬಾರಿ ಚೇತನ್ ಮತ್ತೆ ವಿಕಾಸ್ ಅವರ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಈ ಬಾರಿ ಮತ್ತೊಂದು ಅವಕಾಶ ದೊರೀತಾ ಇದೆ. ಒಳ್ಳೆ ಸೇವ್ ಅಂತ ಹೇಳ್ಬೋದು ಚಿನ್ಮಯ್ ಅವರಿಂದ. ಮತ್ತೆ ಚೇತನ್ ಅವ್ರಿಗೆ ಈ ಬಾರಿ ಮುನ್ನಡೆಗೆ ಎತ್ತನ. ಈ ಬಾರಿ ಚೇತನ್ ಅವ್ರಿಗೆ ಆಪ್ಷನ್ಗಳು ಕಂಡುಕೊಳ್ತಾ ಇದ್ದಾರೆ. ಒಂದು ಲಾಂಗ್ ರೇಂಜ್ ಕಾದು ನೋಡೋಣ. ಒಳ್ಳೆ ಡ್ರಿಬ್ಲಿಂಗ್ ಬರ್ತಾ ಇದೆ. ಅಷ್ಟೇ ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ. ಮತ್ತೆ ವಿಶ್ವ ಒಳ್ಳೆ ಪಾಸ್. ಈಗ ಬಸ್ ಅವರಿಗೆ ಕಾದು ನೋಡೋಣ. ಒಂದು ಲಾಂಗ್ ರೇಂಜ್ ತೆಗೆದುಕೊಳ್ತಾರೆ ಅಂತೇಳಿ ಒಂದು ಲಾಂಗ್ ರೇಂಜ್ ತೆಗೆದುಕೊಳ್ತಾನೆ. ಬಟ್ ಸೆಟ್ ಪೀಸ್ಗಳಲ್ಲಿ ಮೈನಸ್ಗಳು ಕಂಡುಕೊಳ್ತಾ ಇದ್ದಾರೆ. ಮತ್ತೊಂದು ಒಳ್ಳೆ ಬ್ಲಾಕ್ ವಿನಿ ಅವರಿಂದ. ಅನ್ವಾಂಟೆಡ್ ಕ್ಲಿಯರೆನ್ಸ್ ಅಂತಾನೆ ಹೇಳ್ಬೋದು. ಮುಂದಿನ ಪಂದ್ಯಕ್ಕಾಗಿ ರೆಡಿಯಾಗಿರಬೇಕು. ಸ್ಕೈಲೈನ್ ಮತ್ತು ಕಿಕ್ಕರ್ ನಡುವೆ ಮುಂದಿನ ಪಂದ್ಯಕ್ಕಾಗಿ ರೆಡಿಯಾಗಿರಬೇಕು. ಬಸ್ ಅವ್ರಿಗೆ ಒಂದು ಒಳ್ಳೆ ಚಾನ್ಸ್. ಈ ಬಾರಿ ಡ್ರಿಬಲ್ ಮಾಡೋತನ. ಒಳ್ಳೆ ಪಾಸ್. ಅಷ್ಟು ಒಳ್ಳೆ ಡಿಫೆನ್ಸ್ ಬರ್ತಾ ಇದೆ ವಿಕಾಸ್ ಅವರಿಂದ. ಮೊಮೆಂಟಮ್ ಪಡೆದುಕೊಂಡಿದ್ದಾರೆ. ಮತ್ತೊಂದು ಲಾಂಗ್ ರೇಂಜ್ ಆಗಿ ಯತ್ನ. ಮತ್ತೆ ವಿನ್ ಆಗ್ತಾ ಇದ್ದಾರೆ ಈ ಬಾರಿ. ಒಂದು ಲಾಂಗ್ ರೇಂಜ್. ಅಷ್ಟೇ ಒಳ್ಳೆ ಡಿಫೆನ್ಸ್ ಬರ್ತಾ ಇದೆ ವಿನಯ್ ಅವರಿಂದ. ಟೀಮನ್ನು ಬಿಲ್ಡ್ ಮಾಡೋ ಯತ್ನ. ಒಂದು ರಾಂಗ್ ಪಾಸ್ ವಿಶ್ವ ಅವರಿಂದ. ಮತ್ತೆ ಅಡಿಗೆ ಮನೆಯವರಿಂದ ಒಳ್ಳೆ ಪಾಸ್ ಬರ್ತಾ ಇದೆ. ಈ ಬಾರಿ ಮೊಮೆಂಟಮ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಬಾರಿ ಬಸ್ ಅವರಿಗೆ ದೊರೀತಾ ಇದೆ. ವಿಶ್ವ ಅವರಿಗೆ ಒಂದೊಳ್ಳೆ ಅವಕಾಶವನ್ನು ಕೈ ಚೆಲ್ಕೊಟ್ಟಿದ್ರು. ಶೂಟ್ ಮಾಡಿದ್ರು ಒಂದೊಳ್ಳೆ ಅವಕಾಶ. ಅದ್ಭುತ ಆಟದ ಪ್ರದರ್ಶನ ಮೇಂಟೈನ್ ಮಾಡ್ತಾ ಇದ್ದಾರೆ ಸ್ಟ್ರೈಕರ್ ತಂಡದ ಆಟಗಾರರು. ಯಾವುದೇ ಅವಕಾಶಗಳನ್ನು ನೀಡ್ತಾ ಇಲ್ಲ. ಮತ್ತೆ ಪ್ಲೇ ಮಾಡೋ ಯತ್ನ. ಮತ್ತೆ ಪ್ರೇಮ್ ಟು ಅಡಿಗೆ ಮನಿ ಟು ವಿಕಾಸ್. ಮತ್ತೊಂದು ಅತ್ಯುತ್ತಮವಾದಂಥ ಪಾಸ್. ಅಷ್ಟು ಒಳ್ಳೆ ಸೇವ್. ವಾಟ್ ಎ ಸೇವ್. ಸೂಪರ್ ಸೇವ್.
ಭಾರಿ ಡಿಫೆನ್ಸ್ ಅಂತಾನೆ ಹೇಳ್ಬೋದು. ಮತ್ತೊಂದು ಒಳ್ಳೆ ಹೆಡ್ಡಿಂಗ್. ಮತ್ತೊಂದು ಟೀಮ್ ಗೇಮ್ ಬಿ ಮಾಡೋ ಯತ್ನ. ಅದ್ಭುತವಾದಂತಹ ಆಟದ ಪ್ರದರ್ಶನ ಬರ್ತಾ ಇದೆ ಸ್ಟ್ರೈಕರ್ ಕಡೆಯಿಂದ. ಚೆಕ್ ಆಗಿದೆ ಅನ್ಸುತ್ತೆ. ಅವರಿಂದ ಡ್ರಿಬ್ಲಿಂಗ್ ಮಾಡೋ ಯತ್ನ. ಒಂದು ಲಾಂಗ್ ರೇಂಜ್ ತೆಗೆದುಕೊಳ್ಳೋ ಯತ್ನ. ಮತ್ತೆ ಶ್ರೀಶೈಲ್ ಅವ್ರಿಗೆ ಬಾಲ್. ಈಗ ಶ್ರೀಶೈಲ್ ಅವರಿಂದ ಡ್ರಿಬ್ಲ್ ಮಾಡೋ ಯತ್ನ. ಮತ್ತೆ ವಿಕಾಸ್ ಅವರಿಂದ ಈ ಬಾರಿ ಒಳ್ಳೆ ಡ್ರಿಬ್ಲಿಂಗ್ ಮಾಡೋ ಯತ್ನ. ಭಾರಿ ಫೇಕಿಂಗ್ ಮಾಡೋ ಯತ್ನ. ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳುತ್ತಾನೆ, ಬಟ್ ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳೋದು ಬಸೂರಿಂದ. ಮತ್ತೊಂದು ಕ್ಲಿಯರೆನ್ಸ್ ಬರ್ತಾ ಇದೆ ಡಿಫೆಂಡರ್ ತಂಡದಿಂದ. ಯಾವುದೇ ಅವಕಾಶಗಳನ್ನು ಸೃಷ್ಟಿಸಿಕೊಳ್ತಾ ಇಲ್ಲ. ಮತ್ತೆ ಅಡಿಗೆಮನಿಯಿಂದ ಮೈನಸ್ ಮಾಡೋ ಯತ್ನ. ಮತ್ತೆ ಬಾಲ್ ದೊರೀತಾ ಇದೆ. ಮತ್ತೆ ಟಚ್ ಆಡೋ ಯತ್ನ. ಮತ್ತೊಂದು ಮತ್ತೊಂದು ಗೋಲ್ ಬರ್ತಾ ಇದೆ. ಅಡಿಗೆಮನಿ ಜರ್ಸಿ ನಂಬರ್ 23. ಮನಿಯವರಿಂದ ಭಾರಿ ಆಟದ ಪ್ರದರ್ಶನ ಬರ್ತಾ ಇದೆ. ಈ ಬಾರಿ ಚೇತನ್ ಅವ್ರಿಗೆ ದೊರೀತಾ ಇದೆ. ಈ ಬಾರಿ ಗೋಲ್ ಹೋಗ್ತಾ ಇದೆ. ಚೇತನ್ ಭದ್ರಾಪುರ ವಿರುದ್ಧ ಗೋಲನ್ನು ಹೊಡಿತಾ ಇದ್ದಾರೆ. ತಾವು ಕೂಡ ಏನು ಕಡಿಮೆ ಇಲ್ಲ ಏನು ಹಾಗೆ. ಸ್ಟ್ರೈಕರ್ ತಂಡ ಗೆಲ್ತಾ ಇದೆ. ಸ್ಟ್ರೈಕರ್ ತಂಡದ ಆಟಗಾರರಾದಂತ ಈ ದಿನದ ಪಂದ್ಯ ಪುರುಷೋತ್ತಮರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಅಡಿಗೆಮನಿಯವರು. ಬರ್ಲಿ ಜೋರಾದ ಚಪ್ಪಾಳೆ ಅಡಿಗೆಮನಿಗೆ. ಈ ದಿನದ ಪಂದ್ಯ ಪುರುಷೋತ್ತಮರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಸಮೀರ್ ಅವರು. ಅವ್ರ ಹೆಸರು ನೆನಪಾರ್ಬಿಟ್ಟು ನಾವು. ಭಾರಿ ಆಟದ ಪ್ರದರ್ಶನ ಡಿಫೆಂಡರ್ ನಡುವೆ ಮತ್ತು ಸ್ಟ್ರೈಕರ್ ನಡುವೆ. ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಭಾರಿ ಆಟದ ಪ್ರದರ್ಶನ. ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಶರಣು ಗೂಳನವರು ಈ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ನೀಡಲು
ಈಗ ಅಡಿಗೆ ಮನೆಯವರು ಒಂದೆರಡು ಮಾತನಾಡಬೇಕು. ಅಡಿಗೆ ಮನೆಯವರು ಭಾರಿ ಡೇಂಜರಸ್ ಆಟಗಾರರು. ಫಸ್ಟು ನನ್ನದು ಶರಣು ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅಡಿಗೆ ಮನಿ ಭಾರಿ ಡೇಂಜರ್. ಅವ ಬಾಜು ಮನೆ ಅಡಿಗೆ ಮನೆಗೆ ಹೊಕ್ಕಾನ ಅನ್ನೋದು ಗೊತ್ತಿದ್ದಿಲ್ಲ. ಆದ್ರೆ ಈ ಪರಿ ಹೊಕ್ಕಾನ ಅನ್ಕೊಂಡಿದ್ದಿಲ್ಲ. ಎರಡೆರಡು ಗೋಲ್ ಹೊಡೆದಾನೆ. ಅಡಿಗೆ ಮನೆಯವ್ರ ಸ್ವಲ್ಪ ಒಂದೆರಡು ಏನು ಗಲಗಲ ಮಾಡ್ರಿ, ಏನೇನೋ ಮಾಡ್ರಿ, ಸ್ವಲ್ಪ ಹೇಳ್ಬೇಕು. ಕೆ ಎಚ್ ಪಾಟೀಲ್ ಫುಟ್ಬಾಲ್ ಸೀಸನ್ 1-2 ಬಗ್ಗೆ. ಇಲ್ಲ, ಎಲ್ಲಾರು ಗೇಮ್ ಚಲೋ ಆಡಿದ್ರೆ ಹಿಂಗ ಆಡಿ ಗದಗ್ನಾಗ ಹಿಂಗ ಫುಟ್ಬಾಲ್ ಬೆಳಿ ಅಂತ ಹೇಳಕ್ಕೆ ಭಯ ಪಡಿಸ್ತೀನಿ. ಹಿಂಗ ಎಲ್ಲಾರು ವೆಲ್ ಪ್ಲೇಡ್, ಎಲ್ಲಾರು ವೆಲ್ ಪ್ಲೇಡ್ಗೆ. ಅಡಿಗೆ ಮನೆಯವ್ರು ಬರೀಲಿ, ನೀವು ಏನೇನ ಗಲಗಲ ಮಾಡ್ತೀರಂತ ಕ್ರೌಡ್ ಕೇಳ್ತಾ ಇದಾರೆ. ಏನದರ ಬಗ್ಗೆ ಸ್ವಲ್ಪ ಹೇಳ್ಬೇಕಾದ್ರೆ ಅಡಿಗೆ ಮನೆ ಯಾಕೆ ಬಾಜು ಮನೆ ಅಡಿಗೆ ನಿಮ್ಮ ಮನ್ಯಾಗ ಏನು ಅಡಿಗೆ ಇಲ್ಲ, ಬಾಜು ಮನೆಗೆ ಹೋಗ್ತಿರಲ್ಲ ನೀವು? ಅದು ಮ್ಯಾಚ್ನಾಗ ಹಂಗ ಅದೇ ಮಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು ಅಡಿಗೆ ಮನೆಯವ್ರು. ಅದ್ಭುತ ಆಟದ ಪ್ರದರ್ಶನ. ಚಪ್ಪಾಳೆ ಮೂಲಕ ಈ ವ್ಯಕ್ತಿಯನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ರೀತಿಯಾಗಿ ಈ ದಿನದ